ಬೈಕ್ ರೈಡ್ ವೇಳೆ ಯುವತಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ರ್ಯಾಪಿಡೋ ಬೈಕ್ ಚಾಲಕನು ಅಸಭ್ಯವಾಗಿ ವರ್ತಿಸಿದ್ದಾನೆ. ಪ್ರಯಾಣದ ವೇಳೆ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ರ್ಯಾಪಿಡೋ ಬೈಕ್ ಚಾಲಕ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಯುವತಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ರ್ಯಾಪಿಡೋ ಬೈಕ್ ಚಾಲಕನ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ತುಂಬಾ ಬೇಗ ಬುಕ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಆನ್ಲೈನ್ ಸರ್ವಿಸ್ಗಳಿರ್ತಾವಲ್ಲ, ಅದರಲ್ಲಿ ಟೂ ವೀಲರ್ಗಳನ್ನ ಪ್ರೆಫರ್ ಮಾಡ್ತಾರೆ. ಯಾಕೆಂದ್ರೆ ಬೇಗ ಬರ್ತಾರೆ, ಆಮೇಲೆ ಇನ್ನೊಂದು ಕಡೆಗೆ ಬೆಂಗಳೂರಿನಂತ ಟ್ರಾಫಿಕ್ನಲ್ಲಿ ಬೇಗ ತಲುಪಬಹುದು ಅಂತ. ಬಟ್ ಇವ್ರುಗಳ ಅಧ್ವಾನ ನೋಡಿ, ಯುವತಿ ಟೂ ವೀಲರ್ ಬುಕ್ ಮಾಡಿದ್ದಾರೆ, ಅವ್ರ ಜೊತೆಗೆ ಚಾಲಕ ಬೈಕ್ ರೈಡರ್ ಅಸಭ್ಯವಾಗಿ ವರ್ತಿಸಿದ್ದಾನೆ ಪ್ರಯಾಣ ಮಾಡುವಂತ ಸಂದರ್ಭ. ಇದೀಗ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾರೆ. ರ್ಯಾಪಿಡೋ ಬೈಕ್ ಚಾಲಕನ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ. ಇನ್ಯಾವುದು ಸೇಫ್? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಈ ರೀತಿಯಾಗಿ ಟೂ ವೀಲರ್ಗಳಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಈ ಆನ್ಲೈನ್ ಬುಕ್ಕಿಂಗ್ಗಳಂತ ಬಂದಾಗ, ಇನ್ನೊಂದು ಕಡೆ ಹೋಗಬೇಕಾಗಿ ಬಂದಾಗ ಟೂ ವೀಲರನ್ನೇ ಬುಕ್ ಮಾಡ್ತಾರೆ. ಬಟ್ ಅದು ಕೂಡ ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕಾಂತಾರ ಚಿತ್ರದ ನಾಯಕಿಗೆ ಸೈಬರ್ ಕಳ್ಳರ ಕಾಟ ಶುರುವಾಗಿದೆ. ಸೈಬರ್ ಕದಿಮರ ಕರಾಮತ್ತಿಗೆ ರುಕ್ಮಿಣಿ ವಸಂತ್ ಬೇಸತ್ತು ಹೋಗಿದ್ದಾರೆ. ರುಕ್ಮಿಣಿ ವಸಂತ್ ಹೆಸರಿನಲ್ಲಿ ಅನಾಮಿಕರಿಂದ ಕರೆ ಬರ್ತಾ ಇದೆ. ಹಾಗೆ ಹಲವರಿಗೆ ಮೆಸೇಜ್ ಕೂಡ ಹೋಗಿದೆ. ಆ ನಂಬರ್ ಕೂಡ ಇಲ್ಲಿದೆ, 9445893273 ಅನ್ನುವಂಥ ಸಂಖ್ಯೆಯಿಂದ ಹಲವರಿಗೆ ಕರೆ ಬಂದಿದೆ. ಹಾಗಿದ್ರೆ ಮೆಸೇಜಸ್ಗಳನ್ನ ಕಳಿಸ್ತಾ ಇದ್ದಾರಲ್ಲ, ಏನಿದೆ ಆ ಪೋಸ್ಟ್ನಲ್ಲಿ ಬನ್ನಿ ನೋಡೋಣ. ನನ್ನ ಹೆಸರಲ್ಲಿ 9445893273 ಸಂಖ್ಯೆಯಿಂದ ಹಲವರಿಗೆ ಕರೆ ಮತ್ತು ಸಂದೇಶ ಹೋಗ್ತಾ ಇದೆ. ನನ್ನ ಹೆಸರಲ್ಲಿ 9445893273 ಸಂಖ್ಯೆಯಿಂದ ಯಾವುದೇ ಕರೆ ಅಥವಾ ಸಂದೇಶ ಬಂದರೆ ಪ್ರತಿಕ್ರಿಯಿಸಬೇಡಿ. ಏನೇ ವಿಷಯವಿದ್ರೂ ನನ್ನ ಜೊತೆ ಮಾತನಾಡಿ, ನನ್ನ ತಂಡವನ್ನು ಸಂಪರ್ಕಿಸಿ. ಆದರೆ 9445893273 ನಂಬರ್ನಿಂದ ಬರ್ತಾ ಇರೋ ಕರೆಗೆ ಮೋಸ ಹೋಗಬೇಡಿ. ನನ್ನ ಹೆಸರಲ್ಲಿ ಕರೆ ಸಂದೇಶ ಕಳುಹಿಸುವವರು ಸೈಬರ್ ಅಪರಾಧಿಗಳು. ಆ ಸೈಬರ್ ಅಪರಾಧಿಗಳಿಗೆ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ. ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು.